ಹೊಸ ಮನೆ ತಗೋಬೇಕು ಅಂತ ಅನ್ಕೊಂಡಿದ್ರಾ? ಇದು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಒಂದು ಹೊಸ ಮನೆ ತಗೊಂಡ್ರೆ ದೊಡ್ಡ ತಪ್ಪು ಮಾಡ್ತಾ ಇದೀರಾ. ಇದನ್ನ ಯಾವ ಬ್ಯಾಂಕ್ ಮ್ಯಾನೇಜರ್ಸ್ ಹೇಳಲ್ಲ, ಬ್ರೋಕರ್‌ಗಳು ಹೇಳಲ್ಲ, ಏಜೆಂಟ್‌ಗಳು ಹೇಳಲ್ಲ ಈ ಸೀಕ್ರೆಟ್‌ನ. ನೀವ್ ಯಾಕೆ ಮನೆ ತಗೋಬೇಕು ಅಥವಾ ತಗೋಬಾರ್ದು ಅಂತ ಹೇಳಿ ಓಕೆನಾ? ಸೊ ಅದು ಈ ಸೀಕ್ರೆಟ್ ನೋಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ಕೊಳ್ಳಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಒಂದು ಸಿಟಿಯಲ್ಲಿ ಬೆಂಗಳೂರು ಅಂತ ಸಿಟಿಯಲ್ಲಿ ನೀವು ಏನಾದ್ರು ಒಂದು ಮನೆ ಫ್ಲಾಟ್ ತಗೋಬೇಕು ಅಂದ್ರೆ ನಿಮಗೆ 1 ಕೋಟಿ ಬೇಕಾಗುತ್ತೆ. ಅಲ್ವಾ? ಸಿಂಪಲ್ ಆಗಿ ಬೇಕಾದ್ರೆ 1 ಕೋಟಿಯಿಂದ ಜಾಸ್ತಿ ಆಗುತ್ತೆ. ನಾರ್ಮಲ್ ಆಗಿರೋ ಫ್ಲಾಟ್ ಬೇಕಂದ್ರೆ 1 ಕೋಟಿ ಆಗುತ್ತೆ ಬೆಂಗಳೂರು ಸಿಟಿಯಲ್ಲಿ. ನಾವು ಹೇಳ್ಬೋದು ರಿಲೇಟಿವ್ಸ್ 1 ಕೋಟಿ ಮನೆ ತಗೊಂಡಿದ್ವಿ ಬನ್ರಿ, ನಾವು ಗ್ರೂಪ್ ರಶ್‌ಗೆ ಬನ್ರಿ, ಹಬ್ಬಕ್ಕೆ ಬನ್ನಿ, ದೀಪಾವಳಿಗೆ ಬನ್ನಿ, ದಸರಾಗೆ ಬನ್ನಿ, ಅದಕ್ಕೆ ಬನ್ನಿ, ಇದಕ್ಕೆ ಬನ್ನಿ ಅಂತ ಖುಷಿಯಾಗಿ ಹೇಳ್ಬೋದು. ಯಾಕಂದ್ರೆ 1 ಕೋಟಿ ಹಾಕಿರ್ತೀವಲ್ಲ ಮನೆಗೆ. ಅಲ್ಲಿ ಬನ್ನಿ ನಮ್ಮ ಮನೆ ನೋಡಿ ಹೆಂಗಿದೆ ಸುತ್ತ ಎಲ್ಲ ನೋಡಿ, ನಮ್ಮ ಮನೆ ಡೆಕೋರೇಷನ್ ಮಾಡಿದ್ವಿ, ಇಂಟೀರಿಯರ್ ಹಿಂಗಿದೆ, ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ನೋಡಬೇಕಾಗುತ್ತೆ ಕೆಳಗಡೆ ಏನಿದೆ ಅಂತೇಳಿ. ಸೊ ಮನೆ ತಗೊಳೋಕ್ಕಿಂತ ಮುಂಚೆ ಡೌನ್ ಪೇಮೆಂಟ್ ಎಷ್ಟು ಕೊಡ್ತೀರಾ ನೀವು? 20 ಲಕ್ಷ ಡೌನ್ ಪೇಮೆಂಟ್ ಅನ್ಕೊಳ್ಳಿ. ರಿಜಿಸ್ಟ್ರೇಷನ್ ಚಾರ್ಜ್, ಸ್ಟಾಂಪ್ ಡ್ಯೂಟಿ, ಆ ಡ್ಯೂಟಿ, ಈ ಡ್ಯೂಟಿ ಅಂತ ಒಂದು 5 ಲಕ್ಷ ಹೋಗುತ್ತೆ. ಇಂಟೀರಿಯರ್ ಡಿಸೈನು, ಆ ವುಡ್ ವರ್ಕ್ ಮಾಡಬೇಕು, ಕಿಚನ್ ಡಿಸೈನ್ ಮಾಡಬೇಕು, ಆ ಡಿಸೈನ್ ಮಾಡಬೇಕು ಅಂತ 15 ಲಕ್ಷ ಹೋಗುತ್ತೆ. ಸೊ ಟೋಟಲ್ 40 ಲಕ್ಷ. ನೀವಿನ್ನೂ ಮನೆ ಖಾಲಿ ಇಕ್ಕಿರಲ್ಲ, ನೀವಿನ್ನೂ ಗ್ರೂಪ್ ಪ್ರವೇಶ ಮಾಡಿ ಮನೆಗೆ ಹೋಗಿರಲ್ಲ. 40 ಲಕ್ಷ ನಿಮ್ಮ ಜೋಬಿಂದ ಎಗ್ರೋಗಿರುತ್ತೆ. ಆಯಿತಾ? ಸಕ್ಕೆ ಬನ್ನಿ. ಹೋಮ್ ಲೋನ್ಗಂತ ಹೋದರೆ 8ರಿಂದ 9% ಒಂದು ವರ್ಷಕ್ಕೆ ಬಡ್ಡಿ ಇದ್ದೇ ಇದೆ ಹೋಮ್ ಲೋನ್ದು. ಸೊ ನೀವು ಈ 20 ಲಕ್ಷ ನೀವು ಡೌನ್ ಪೇಮೆಂಟ್ ಕೊಟ್ಬಿಡ್ತೀರಾ. ಒಂದು 80 ಲಕ್ಷ ಏನಾದರೂ EMI ಲೋನ್ ತೊಗೊಂಡ್ರೆ ಎಷ್ಟು ಬರುತ್ತೆ? EMI ಅಂದರೆ 20 ವರ್ಷಕ್ಕೆ 70,000 EMI ಬರುತ್ತೆ. ತಿಂಗಳು 70,000 ರೂಪಾಯಿ ಕಟ್ಟಬೇಕಾಗುತ್ತೆ EMI. ಸೊ 80 ಲಕ್ಷಕ್ಕೆ 20 ವರ್ಷ ನೀವು ಹಾಕ್ಕೊಂಡ್ರೆ ಟೆನ್ಯೂರು 70,000 EMI ಬರುತ್ತೆ. ಎಷ್ಟು ಕಟ್ಟಿರ್ತೀರ ಗೊತ್ತಾ 20 ವರ್ಷದಲ್ಲಿ? 1.25 ಕೋಟಿ ಕಟ್ಟಿರ್ತೀರ ನೀವು, ಬಡ್ಡಿ ಎಲ್ಲ ಸೇರಿಸಿದ್ರೆ, ಇಂಟ್ರೆಸ್ಟು ಬಡ್ಡಿ ಅಷ್ಟೆಲ್ಲ ಸೇರಿಸಿದ್ರೆ. ಸೊ ಇವಾಗ ನಿಮಗೆ ಬೇಕಾಗಿರೋದು 80 ಲಕ್ಷ. ಅದು ನೀವು 20 ವರ್ಷ ಅಷ್ಟರಲ್ಲಿ ಕಟ್ಟಿರೋದು ಎಷ್ಟಾಗಿರುತ್ತೆ ಅಂತಂದರೆ 1.25 ಕೋಟಿ. ಸೊ ನೀವು ಬ್ಯಾಂಕ್ಗೊಂದು ಮನೆ, ನಿಮಗೊಂದು ಮನೆ, 2 ಮನೆ ಬ್ಯಾಂಕ್ಗೊಂದು ಫ್ರೀಯಾಗಿ ಕೊಟ್ಟಾಯಿತು. 2 ಮನೆ ತೊಗೊಳೋ ರೀತಿ ಆಯ್ತು ನೀವು. ನಿಮಗೆ ಬೇಕಾಗಿದೆ 80 ಲಕ್ಷ, ಬಟ್ ನೀವು ಕಟ್ಟಿರೋದು 1.25 ಕೋಟಿ. ಸೊ 2 ಮನೆ, ಬ್ಯಾಂಕ್ಗೊಂದು ಮನೆ ಇರಲಿ, ನಮಗೊಂದು ಮನೆ ಇರಲಿ ಅಂತ ಲೆಕ್ಕ ಬಂದ್ಬಿಡ್ತೀವಿ. ಓಕೆನಾ? ಸೊ ಅದು ನಾವೇನು ಮಾಡಬೇಕು? ನೀವು ಸ್ಟಾರ್ಟಿಂಗಲ್ಲಿ ಡೌನ್ ಪೇಮೆಂಟ್ ಕೊಟ್ಟರಲ್ಲ 20 ಲಕ್ಷ, ಮತ್ತು ರಿಜಿಸ್ಟ್ರೇಷನ್ ಫೀಸು, ಸ್ಟಾಂಪ್ ಡ್ಯೂಟಿ ಅದು, ಮತ್ತು ಇಂಟೀರಿಯರ್ ಡಿಸೈನ್, ಇಂಟೀರಿಯರ್ ವರ್ಕು, ಈ 3 ಸೇರಿಸಿದ್ರೆ 40 ಲಕ್ಷ ಅಲ್ವಾ? 40 ಲಕ್ಷ. ಅದಕ್ಕಿಂತ ಮುಂಚೆ ಇದು ನೋಡೋಣ. ನೀವೇನಾದರೂ 80 ಲಕ್ಷ ಕೊಟ್ಟು ಮನೆ ತೊಗೊತೀರಾ ಅಂತ ಅಂದ್ಕೊಳ್ಳಿ. ಎಷ್ಟು ಆಗುತ್ತೆ ಬಾಡಿಗೆ? ಮ್ಯಾಕ್ಸಿಮಮ್ 35-40 ಸಾವಿರಕ್ಕೆ ನೀವು ಬಾಡಿಗೆ ಕೊಡ್ಬೋದು ಅಷ್ಟೇ. ಬಾಡಿಗೆ ಬರುತ್ತೆ ಅಷ್ಟೇ ಆ ಮನೆಯಲ್ಲಿ. 1 ಕೋಟಿ ಮನೆಯಲ್ಲಿ ಮ್ಯಾಕ್ಸಿಮಮ್ 40-45 ದಾಟಲ್ಲ. 40 ಒಂದು ತಿಂಗಳಿಗೆ ರೆಂಟು. ಓಕೆನಾ? 1 ಕೋಟಿ ಕೊಟ್ಟರೆ ನಿಮ್ಗೆ ಬಾಡಿಗೆ 40,000 ದುಡಿಯುತ್ತೆ ಅಷ್ಟೇ. ಸೊ ನಿಮ್ಮ EMI 70,000 ಇರುತ್ತೆ ತಿಂಗಳು EMI, ಬಟ್ ಬಾಡಿಗೆ 40,000 ಇರುತ್ತೆ. ಎಲ್ಲಿ ಮ್ಯಾಚ್ ಆಗುತ್ತೆ? ನಿಮ್ಗೆ EMI ಡಬಲ್ ಕಟ್ಟಬೇಕು. ಸೊ ಅದಕ್ಕೆ ಬದಲು ಈ 40 ಲಕ್ಷ ಹೇಳಿದ್ನಲ್ಲ, ಈ 40 ಲಕ್ಷ ಇಟ್ಕೊಂಡು ಆ 40 ಲಕ್ಷನ ಜಸ್ಟ್ ಹೋಗ್ಬಿಟ್ಟು ಇಂಡೆಕ್ಸ್ ಫಂಡಲ್ಲಿ, ಎಲ್ಲೂ ರಿಸ್ಕ್ ಬೇಡ, ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದ್ರ ಜೊತೆಯಲ್ಲಿ ನೀವು ಇಲ್ಲಿ ಕಟ್ತಾ ಇರಲ್ಲ EMI 70,000 EMI, ಅದಕ್ಕೆ ಬದಲು 70,000 ಕಟ್ಟೋ ಬದಲು ನೀವು ಹೋಗ್ಬಿಟ್ಟು ಒಂದು ಬಾಡಿಗೆ ಮನೆಯಲ್ಲಿ ಒಂದು 35,000 ಕೊಟ್ಟು ಒಂದು ಫ್ಲ್ಯಾಟಲ್ಲಿ ರೆಂಟ್ಗಿರಿ, ಇನ್ನೂ ಒಂದು 35,000 ಉಳಿತಲ್ಲ, ಅದನ್ನ SIP ಮಾಡಿ. ಎಷ್ಟಾಗುತ್ತೆ ಗೊತ್ತಾ? 10 ವರ್ಷದಲ್ಲಿ, 20 ವರ್ಷ ಬೇಡ, ಏನೋ 20 ವರ್ಷ EMI ಕಟ್ಟೋದು ಬೇಡ, 10 ವರ್ಷದಲ್ಲಿ ನಿಮ್ಮ ಜೋಬಲ್ಲಿ 2 ಕೋಟಿ ಇರುತ್ತೆ. ಸಿಂಪಲಾಗಿ ಇಂಡೆಕ್ಸ್ ಫಂಡಲ್ಲಿ 12% ಬಡ್ಡಿ ಬಂದರೆ ನಿಮ್ಮ ಜೋಬಲ್ಲಿ 2 ಕೋಟಿ ಇರುತ್ತೆ. ಅದೇ ನೀವೇನಾದರೂ ಆ ಮನೆ ಲೋನ್ ತೊಗೊಂಡು ಮನೆ ತೊಗೊಂಡಿದ್ದಿದ್ರೆ 10 ವರ್ಷ ಆದ್ರೂ ಆ ಮನೆಗೆ ನೀವಲ್ಲ ಓನರು, ಬ್ಯಾಂಕ್ ಅವರೇ ಓನರು. ಯಾಕೆಂದರೆ ಇನ್ನು 10 ವರ್ಷ ಕಟ್ಟಬೇಕಲ್ಲ. EMI 20 ವರ್ಷಕ್ಕೆ ಬಡ್ಡಿ ಸಾಲ ತೊಗೊಂಡಿರೋದು. ಸೊ ನಿಮಗೆ ಆವಾಗ ಹೇಳಿದ್ನಲ್ಲ ಐಡಿಯಾ, 2 ಕೋಟಿ ನಿಮ್ಮ ಜೋಬಲ್ಲಿ ಇರೋದು ಬೆಟ್ರಾ ಅಥವಾ ಮನೆ ತೊಗೊಂಡಿರೋದು ಬೆಟ್ರಾ? ಯೋಚನೆ ಮಾಡಿ. 10 ವರ್ಷಕ್ಕೆ ಯಾವ ರೀತಿ ಮ್ಯಾಜಿಕ್ ಆಗುತ್ತೆ ಅಂತೇಳಿ. ಸೊ ಇದೆಲ್ಲ ಬಿಡಿ. ಅದ್ರ ಜೊತೆಗೆ ನೀವೇನಾದರೂ ಮನೆ ತೊಗೊಂಡ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕು, ವರ್ಷ ಮೇಂಟೆನೆನ್ಸ್ ಕಟ್ಟಬೇಕು. ಮೇಂಟೆನೆನ್ಸ್ ಅಂದರೆ ಅಲ್ಲಿ ಕ್ಲೀನಿಂಗ್ಗೆ, ಸೆಕ್ಯೂರಿಟಿಗೆ, ಅದಕ್ಕೆ ಇದಕ್ಕೆ ಅಂತ ಕಟ್ಟಬೇಕಾಗುತ್ತೆ. ತಿಂಗಳಿಗೆ 5ರಿಂದ 10 ಸಾವಿರ ಗಂಟೆ ಬರುತ್ತೆ. ಅದೇ ವರ್ಷಕ್ಕೆ ಅದೇ ಒಂದು 60,000 ಅಲ್ಲಿಗೆ ಹೋಗ್ತಾ ಇರುತ್ತೆ ಮೇಂಟೆನೆನ್ಸ್ಗೆ. ಲಿಕ್ವಿಡಿಟಿ ಇಲ್ಲ. ನೀವೇನಾದ್ರೂ ಪ್ರಾಪರ್ಟಿನ ಮಾರಬೇಕು ಅಂತಂದರೆ 6 ತಿಂಗಳಾಗುತ್ತೋ ವರ್ಷ ಆಗುತ್ತೋ ಮನೆ ಮಾರೋದಕ್ಕೆ. ಇಷ್ಟು ರಿಸ್ಕ್ ಇರುತ್ತೆ ಮನೆ ತೊಗೊಂಡ್ರೆ. ಓಕೆನಾ? ಅದಕ್ಕೆ ಬದಲು ಜಸ್ಟ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ 2 ಕೋಟಿ ಇದ್ಕೊಂಡು 2 ದಿನದಲ್ಲಿ ಕ್ಯಾಶಾಗಿ ಕನ್ವರ್ಟ್ ಮಾಡ್ಬೋದು. 2 ಕೋಟಿ 2 ದಿನ ನೀವು ಕ್ಯಾಶಾಗಿ ಕನ್ವರ್ಟ್ ಮಾಡ್ಬೋದು. ಹೆಂಗಿರುತ್ತೆ ಮ್ಯಾಜಿಕ್ಕು? ಚೆನ್ನಾಗಿದೆಯಲ್ಲ ಲಾಜಿಕ್ಕು? ಸೊ ಹಾಗೆ. ಸೊ ಹಂಗಾದ್ರೆ ನಾವು ಮನೆ ತೊಗೊಳೋದು ಸ್ಕ್ಯಾಮಾ ಅಂತ ಕೇಳಿದ್ರೆ ಸ್ಕ್ಯಾಮ್ ಅಲ್ಲ. ಯಾರಿಗೆ ಹೆಲ್ಪ್ ಆಗುತ್ತೆ ಮನೆ ತೊಗೊಳೋದ್ರದ್ದು ಬೆನಿಫಿಟ್ ಇದೆ, ಇಲ್ಲ ಅಂತ ಹೇಳಲ್ಲ. ಯಾರಿಗೆ ಇವಾಗ 30% ಟ್ಯಾಕ್ಸ್ ಬ್ರಾಕೆಟಲ್ಲಿ ಇರ್ತಾರೆ, ಇನ್ಕಮ್ ಜಾಸ್ತಿ ಇರುತ್ತೆ, ಅವರು ಮನೆ ತೊಗೊಬೋದು, ಲೋನ್ ಹಾಕಿ ಮನೆ ತೊಗೊಬೋದು. ಯಾಕೆಂದರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೆಕ್ಷನ್ 24 and 80C ಸೆಕ್ಷನ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಅವ್ರು ತೊಗೊಬೋದು. ಮತ್ತು ಇವಾಗ ಇಲ್ಲಪ್ಪ ಇನ್ನು ಎಷ್ಟೇ ದುಡ್ಡಿದ್ರು ಕುಡಿಕೋದೇ ಇಲ್ಲ ಅನ್ನೋರು ಫೋರ್ಸ್ಫುಲಿ EMI ಕಟ್ಟಾದರೂ ಮನೆ ತೊಗೊಬೋದು. ನಾನು ಕುಡಿಕೋಕ್ಕೆ ಆಗಲ್ಲ, ನಾನು ಕುಡಿಬೇಕು ಅಂತಂದರೆ ಫೋರ್ಸ್ಫುಲಿ EMI ಹೋಗೋ ಥರ ಒಂದು ಮನೇನೂ ತಗೋ, EMI ಹೋಗ್ಲಿ ಬಿಡು ಅನ್ನೋ ಥರನೂ ಮಾಡ್ಕೊಬೋದು. ಅಥವಾ ಎಮೋಷನಲ್, ನೀವು ಪೇರೆಂಟ್ಸ್ ಇದ್ದರೆ ಇಲ್ಲಪ್ಪ ನಮ್ಮ ಪೇರೆಂಟ್ಸ್ ಇದ್ದಾರೆ, ಅವ್ರನ್ನ ಎಲ್ಗೂ ಅಲ್ಲಿ ಬಾಳಿಗೆ ಮನೆ ತಿರ್ಗ್ಸೋಕ್ಕಾಗಲ್ಲ ಅವ್ರನ್ನ ಅಂತಂದರೆ ಆ ಎಮೋಷನ್ ನಿಮಗೇನು ಅದು ನಿಮಗೆ ಬಿಟ್ಟಿದ್ದು.
ನೀವು ಫೈನಾನ್ಷಿಯಲ್ ಸ್ಟೇಬಲ್ ಆಗಬೇಕಾ ಅಥವಾ ನಮ್ಗೆ ನೆಮ್ಮದಿ ಬೇಕಾ ಏನು ಬೇಕು ಅಂತೇಳಿ ಅದನ್ನ ನಾವು ಟಚ್ ಮಾಡೋಕ್ಕಾಗಲ್ಲ ಪರ್ಸನಲ್ ಮ್ಯಾಟರ್ಸ್ನ. ನೀವೇನಾದರೂ 15-20 ವರ್ಷ ಆ ಮನೇಲಿ ಅಪಾರ್ಟ್ಮೆಂಟಲ್ಲೇ ಫ್ಲಾಟಲ್ಲೇ ಇರ್ತೀನಿ ಅಂತಂದರೆ ನಿಮಗೂ ಬೆನಿಫಿಟ್ ಸಿಗುತ್ತೆ, ಕಾಂಪೌಂಡಿಂಗ್ ಎಫೆಕ್ಟಲ್ಲಿ ಬೆನಿಫಿಟ್ ಸಿಗುತ್ತೆ. ಇವಾಗ ನಿಮ್ಮದು ಬಾಡಿಗೆ ಜಾಸ್ತಿ ಆಗೇ ಆಗುತ್ತೆ. ಈ ವರ್ಷ ನಿಮಗೆ 40,000 ಬಾಡಿಗೆ ಅಂದರೆ ನೆಕ್ಸ್ಟ್ ಬರೋ ವರ್ಷ ಒಂದು 2-3 ವರ್ಷ ಬಿಟ್ಟರೆ ಬಾಡಿಗೆ 50,000 ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮ್ಮ EMI 70,000 ಇದ್ದೇ ಇರುತ್ತೆ. ಬಟ್ EMIಗಿಂತ ನೀವು ವರ್ಷ ಒಂದು 20 ವರ್ಷ ಇಕ್ಕು ಅಂದರೆ EMIಗಿಂತ ಜಾಸ್ತಿ ರೆಂಟು ಆಗಬಹುದು. ಸ್ವಲ್ಪ ವರ್ಷ ಆದಮೇಲೆ ಒಂದು 10 ವರ್ಷ ಆದಮೇಲೆ ಈ 70,000ಕ್ಕಿಂತ ಜಾಸ್ತಿ EMI ರೆಂಟು ಬರಬಹುದು ಮನೆ ಇಟ್ಕೊಂಡ್ರೆ ಲಾಂಗ್ ಟರ್ಮಲ್ಲಿ. ಆದರೆ ನಮ್ಮಂಥ ಮಿಲಿಯನೇರ್ಸ್ ರಿಚ್ ಪೀಪಲ್ಸ್ ಏನು ಮಾಡ್ತಾರೆ, ಮನೇನ ಸ್ವಂತಕ್ಕೆ ತೊಗೊಳಲ್ಲ. ಒಂದು ಬಾಡಿಗೆ ಮನೇಲಿ ಇದ್ಬಿಟ್ಟು ಆ ದುಡ್ಡನ್ನ ಒಂದು 70 ಲಕ್ಷ 80 ಲಕ್ಷ ಎಷ್ಟಿದೆಯೋ ಆ ದುಡ್ಡನ್ನ ಇನ್ವೆಸ್ಟ್ ಮಾಡಿ, ಅದರಿಂದ ಬರೋ ಇಂಡೆಕ್ಸ್ ಫಂಡಲ್ಲಿ ಎಲ್ಲ ಇನ್ವೆಸ್ಟ್ ಮಾಡಿ ಒಂದು 10-12% ಬರುತ್ತಲ್ಲ ಬಡ್ಡಿ, ಆ ಬಡ್ಡಿನ ಲಕ್ಸುರಿ ಫ್ಲಾಟಲ್ಲಿ ಚಿಂದೆ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಥರ ಯಾರು ಮಾಡೋದು? ಮಿಲಿಯನೇರ್ಸ್ ರಿಚ್ ಪೀಪಲ್ಸ್ ಮಾಡ್ತಾರೆ. ಸೊ ನೀವು ಇವಾಗ ಅನ್ಕೊಬೇಕಾಗುತ್ತೆ, ನನಗೆ ಮನೆ ಬೇಕಾ ಅಥವಾ ಸೋಷಿಯಲ್ ಪ್ರೆಷರ್ ಅಂದರೆ ನಾವು ಎಲ್ಲರೂ ಹೇಳ್ತಾರೆ ರೀ ಮನೆ ತೊಗೊಬಿಡ್ರಿ, ಸೂಪರ್ ಆಗಿರುತ್ತೆ, ಮನೆ ತೊಗೊಳ್ರಿ, ಅದೇ ದೊಡ್ಡ ಇನ್ವೆಸ್ಟ್ಮೆಂಟು ಅಂತ. ಇದು ಜಮಾನ 2026 ಜಮಾನ ಆಯಿತಾ. ಯಾವುದೇ ಮನೆ ತೊಗೊಂಡು ಎಲ್ಲರೂ ಹೇಳ್ತಾ ಇದ್ದಾರೆ ಮನೆ ತೊಗೊಬೇಕು ಅಂತ, ಅದಕ್ಕೆಲ್ಲ ಬೀಳಕ್ಕೆ ಹೋಗ್ಬೇಡ್ರಿ. ಜಮಾನ ಚೇಂಜ್ ಆಗಿದೆ. ದುಡ್ಡಿದ್ರೇ ದುನಿಯಾ, ಇಲ್ಲ ಅಂದರೆ ಏನೂ ಇಲ್ಲ, ಖಾಲಿ ಜೇಬು. ಸೊ ಅರ್ಥ ಆಯಿತು ಅಂತ ಅನ್ಸುತ್ತೆ ಈ ವಿಡಿಯೋನ ಉದ್ದೇಶ ಏನು ಅಂತೇಳಿ. ಫ್ರೆಂಡ್ಸ್, ಇದೇ ಥರ ಮೋರ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಗೆ ಏನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದೇ ರೀತಿ ನಿಮಗೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಸು, ದುಡ್ಡು ಮಾಡೋ ಇನ್ಫಾರ್ಮೇಷನ್ಸು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್, ಟೇಕ್ ಕೇರ್.